ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಧರ್ಮೋಪದೇಶ ಕಂಡ 28ನೇ ಅಧ್ಯಾಯ 6ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನು ನಮಗೆ ಏನು ಮಾಡುವವನಾಗಿದ್ದಾನೆ? ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭಗಳದ ಕಾರ್ಯಗಳನ್ನು ಉಂಟು ಮಾಡ್ತೇನೆ ಎಂದು ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ಕರ್ತನು ನಮ್ಮ ಕೆಲಸದ ದಾರಿಗಳಲ್ಲಿ ಒಂದು ಅಭಿವೃದ್ಧಿಯನ್ನು ಕೊಂಡು ಬರ್ತೇನೆ, ಒಂದು ಶುಭಗಳನ್ನು ಉಂಟು ಮಾಡ್ತೇನೆ ಎಂದು ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ. ನಮ್ಮ ಕೆಲಸದ ಕಾರ್ಯಗಳನ್ನು ನಾವು ಯಾರಿಗೆ ವಹಿಸಿಕೊಡಬೇಕು? ಕರ್ತನಿಗೆ ವಹಿಸಿಕೊಡಬೇಕು. ಸ್ವಾಮಿ, ಈ ದಿನದಲ್ಲಿ ನಾನು ಈ ರೀತಿಯಾದ ಒಂದು ಕೆಲಸವನ್ನು ನಾನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಸ್ವಾಮಿ. ದೇವರೇ, ಈ ರೀತಿಯಾದ ಒಂದು ಹೊಸ ಕೆಲಸದಲ್ಲಿ ನಾನು ಕೈ ಹಾಕಿ ಹೋಗ್ತಾ ಇದ್ದೇನೆ ದೇವರೇ. ಈ ಕೆಲಸವನ್ನು ನೀನು ಆಶೀರ್ವದಿಸು ಸ್ವಾಮಿ. ನಿನ್ನ ಶುಭದಾಯಕ ಆತ್ಮನಿ ಕೆಲಸದಲ್ಲಿ ಇಳಿದು ಬರಲಿ ದೇವರೇ ಎಂದು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಾವು ಮಾಡಿಕ್ಕೆ ಹೋಗ್ಬೇಕಾಗಿರುವಂತಹ ಕಾರ್ಯಗಳನ್ನು, ಕೆಲಸಗಳನ್ನು ಆತನು ಏನು ಮಾಡುವವನಾಗಿದ್ದಾನೆ? ನಮಗೆ ಆಶೀರ್ವದಿಸಿ ಕೊಡುವವನಾಗಿದ್ದಾನೆ. ಅಂದರೆ ಶುಭದ ಕಾರ್ಯಗಳನ್ನು ಉಂಟು ಮಾಡುವವನಾಗಿದ್ದಾನೆ, ಒಂದು ಜಯವನ್ನು ಉಂಟು ಮಾಡುವವನಾಗಿದ್ದಾನೆ. ನಮ್ಮ ಕೆಲಸಗಳಲ್ಲಿ ಆತನ ಒಂದು ಅಭಿವೃದ್ಧಿಯನ್ನು ಕೊಡುವವನಾಗಿದ್ದಾನೆ. ಆದುದರಿಂದ ನಮ್ಮ ಕೆಲಸದ ಮಾರ್ಗಗಳನ್ನು, ಕೆಲಸದ ದಾರಿಗಳನ್ನು ಯಾರಿಗೆ ವಹಿಸಿಕೊಡಬೇಕು? ಕರ್ತನಿಗೆ ವಹಿಸಿಕೊಡಬೇಕು. ಆಗ ನಾವು ಒಂದು ಶುಭವನ್ನು ನೋಡ್ತೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳನ್ನು ಸಂಧಿಸುದೇವರೇ, ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ನ ಕ್ರಿಯೆಯನ್ನು ಮಾಡಿ ಒಂದು ಶುಭದಾಯಕ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಸ್ತೋತ್ರ. ಕೆಲಸದ ಮಾರ್ಗದಲ್ಲಿ ಅಭಿವೃದ್ಧಿ ಕೊಡುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.